ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವ್ರು ಯಾರು ಅಂತ ನಾನು ಹೇಳೋದು ಬೇಕೇ ಆಗಲ್ಲ. ಇವ್ರು ಎಲ್ರಿಗೂ ಗೊತ್ತು, ನಮಗೆಲ್ರಿಗೂ ಇವ್ರು ಯಾರು ಅಂತ ಗೊತ್ತು. ದ ಲೆಜೆಂಡ್ ರತನ್ ಟಾಟಾ ಅವರು. ಇವ್ರ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ. ಇವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ನನಗೆ ತಿಳಿದಿದ್ದನ್ನು ಸ್ವಲ್ಪ ನಾನು ಹೇಳೋಣ ಅಂದ್ಕೊಂಡಿದ್ದೀನಿ. ರತನ್ ಟಾಟಾ ಅವರ ತಂದೆ ನವಲ್ ಟಾಟಾ, ತಾಯಿ ಸೋನು ಟಾಟಾ. ಇವರು ಜನಿಸಿದ್ದು ಮುಂಬೈಯಲ್ಲಿ. ಇವರ ಪ್ರಾಥಮಿಕ ಶಿಕ್ಷಣ ಆಗಿದ್ದು ಮುಂಬೈನಲ್ಲೇ. ನಂತರ ಕೊರೊನೆಲ್ ಯೂನಿವರ್ಸಿಟಿ ಅಮೇರಿಕಾದಲ್ಲಿ ಅವರು ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಮಾಡ್ತಾರೆ. ಅದಾದ ನಂತರ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಲ್ಲೂ ಸಹ ಸ್ಟಡಿ ಮಾಡ್ತಾರೆ ಅವರು. ಟಾಟಾ ಅವರ ಕುಟುಂಬ ಭಾರತದಲ್ಲಿ ಬಡವರಿಗಾಗಿ ಸಹಾಯ ಮಾಡುವ, ಸೇವೆ ಮಾಡುವ ಕುಟುಂಬವಾಗಿ ಪ್ರಸಿದ್ಧಿಯಾಗಿದೆ. ರತನ್ ಟಾಟಾ ಅವರು 2008ರಲ್ಲಿ ಒಂದು ಸಾಮಾನ್ಯ ಜನರು ಅಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಕಾರನ್ನು ಲಾಂಚ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ, ಮಾರ್ಕೆಟಿಗೆ ತರ್ತಾರೆ. ಅದರ ಹೆಸರು ನ್ಯಾನೋ ಅಂತ. ನ್ಯಾನೋ ಕಾರನ್ನು ರಿಲೀಸ್ ಮಾಡ್ತಾರೆ. ಅಂದರೆ ಸಾಮಾನ್ಯ ಜನರು ತುಂಬ ಕಡಿಮೆ ಬೆಲೆಯಲ್ಲಿ ಕಾರನ್ನು ಖರೀದಿ ಮಾಡಿ ತಮ್ಮ ಕಾರಲ್ಲಿ ಪ್ರಯಾಣ ಮಾಡ್ಬೋದು. ಸಾಮಾನ್ಯ ಜನರಿಗೆ ಎಲ್ರಿಗೂ ಕಾರು ಖರೀದಿ ಮಾಡೋದು ಅಂದರೆ ಈಗಿನ ಕಾಲದಲ್ಲಿ ಕಷ್ಟ. ಅದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಒಂದು ಸಣ್ಣ ಕಾರನ್ನು ತಯಾರು ಮಾಡ್ತಾರೆ, ನ್ಯಾನೋ ಕಾರು. ಜನರು ಇಷ್ಟಪಡಲಿ ಅಂತ. ಆದರೆ ಅದು ಏನಾಗುತ್ತೆ ಅಂದರೆ ಜನರು ಖರೀದಿ ಮಾಡ್ತಾರೆ ಕೂಡ, ಆದರೆ ತುಂಬ ಸಕ್ಸಸ್ ಕಾಣಲ್ಲ, ಅಂದರೆ ಯಶಸ್ಸು ಕಾಣಲ್ಲ ಆ ನ್ಯಾನೋ ಕಾರು. ಅವರು ಅಂದುಕೊಂಡಷ್ಟು ಅದು ಅಷ್ಟು ಯಶಸ್ಸು ಕಾಣಲ್ಲ, ಜನರಿಗಷ್ಟು ಇಷ್ಟ ಆಗಲ್ಲ, ಜನರು ಖರೀದಿ ಮಾಡಿದರೂ ಕೂಡ. ಅದಾದಮೇಲೆ ಇಂಗ್ಲೆಂಡಿನ ದೊಡ್ಡ ಕಂಪನಿಯಾದ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಾರನ್ನು ಟಾಟಾ ಮೋಟಾರ್ಸ್ ಭಾಗವನ್ನಾಗಿ ಮಾಡ್ತಾರೆ. ಆಮೇಲೆ ಟಾಟಾ ಕಂಪ್ನಿಗಳು ಎಷ್ಟಿದೆ ನಿಮಗಂತೂ ಗೊತ್ತಿರ್ಬೋದು. ಟಾಟಾ ಟೀ, ಟಾಟಾ ಸ್ಟೀಲ್, ಟಾಟಾ ಕಮ್ಯುನಿಕೇಷನ್ಸ್, ಟಾಟಾ ಮೋಟಾರ್ಸ್, ಹೀಗೆ ತುಂಬ ಕಂಪನಿಗಳು. ಅವ್ರ ಕಂಪನಿಗಳಲ್ಲಿ ತುಂಬ ಜನರು ಇವತ್ತಿನ ದಿನದಲ್ಲಿ ನೌಕರಿ ಮಾಡ್ತಾರೆ, ಜಾಬ್ ಮಾಡ್ತಾ ಇದ್ದಾರೆ. ಅವ್ರ ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ. ಟಾಟಾ ಟ್ರಸ್ಟ್ಗಳ ಮೂಲಕ ಸಮಾಜ ಸೇವೆಯೂ ತುಂಬ ಮಾಡ್ತಾ ಇದ್ದಾರೆ. ರತನ್ ಟಾಟಾ ಅವರು 1961ರಲ್ಲಿ ಟಾಟಾ ಗ್ರೂಪಿನ ನೆಲೆಯಿಂದ ಕೆಲಸ ಆರಂಭಿಸಿ ಅಲ್ಲಿ ಕಾರ್ಖಾನೆಗಳಲ್ಲಿ ತಮ್ಮನ್ನು ಸೇರಿಸಿಕೊಂಡು ಕೆಲಸ ಮಾಡ್ತಿದ್ದರು. 1991ರಲ್ಲಿ ಅವರು ಟಾಟಾ ಸನ್ಸ್ನ ಅಧ್ಯಕ್ಷರಾದರು. ಹೀಗೆ ಟಾಟಾ ಕಂಪನಿಯನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ದರು ಇವರು. ಅವರು ತಮ್ಮ ಆದಾಯದ 60% ಭಾಗವನ್ನು ದೇಶ ಸೇವೆಗೆ ಅಂತಲೇ ಇಡ್ತಾ ಇದ್ರಂತೆ. ನೋಡಿ, ಅವರು ಮೊದಲೇ ಮದುವೆ ಆದವರಲ್ಲ, ಅವರು ವಿವಾಹ ಆಗಿಲ್ಲ. ಅವರು ತಮ್ಮ ಜೀವನದ ಆದಾಯದ 60% ಸಮಾಜ ಸೇವೆ, ಮಹಿಳೆಯರ ಸಬಲೀಕರಣ ಅಥವಾ ಯಾವುದಾದ್ರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದವರಿಗೆ ಹೀಗೆ ತುಂಬ ಸಹಾಯ ಮಾಡೋದು ಅವರದ್ದು ಒಂದು ಕರ್ತವ್ಯ ಆಗಿತ್ತು. ಇವರು ತುಂಬ ಸರಳ ವ್ಯಕ್ತಿಯಾಗಿದ್ದರು. ಇಂಥ ವ್ಯಕ್ತಿ ಸಿಗುವಂಥದ್ದು, ಅದು ಇಷ್ಟು ದೊಡ್ಡ ಇಷ್ಟೊಂದು ಕಂಪನಿಗಳ ಮಾಲೀಕ, ಇಷ್ಟು ಸರಳ ವ್ಯಕ್ತಿ ಅನ್ನೋದು ತುಂಬ ಅಪರೂಪ. ನಮಗೆ ಇಂಥವ್ರು ಸಿಗೋದು ನಮ್ಮ ದೇಶದ ಒಬ್ಬ ಹೆಮ್ಮೆ. ಅದಲ್ಲದೆ ಇವರು ಸ್ಟ್ರೀಟ್ ಡಾಗ್ಸ್ಗಳೆಲ್ಲ, ಬೀದಿ ನಾಯಿಗಳಿಗೆಲ್ಲ ತುಂಬಾ ಅವರು ಸೇವೆ ಮಾಡಿದ್ದಾರೆ. ಅವರು ಬೀದಿ ನಾಯಿಗಳಂದರೆ ತುಂಬ ಇಷ್ಟ ಆಗಿತ್ತು. ಎನಿಮಲ್ಸ್ ಲವರ್ ಇದ್ದರು ಇವರು. ಅದರಲ್ಲೂ ಜಾಸ್ತಿ ಬೀದಿ ನಾಯಿಗಳು ಅಂದರೆ ಡಾಗ್ಸ್ ಅಂದರೆ ತುಂಬ ಪ್ರೀತಿ ಅವರಿಗೆ. ಟಾಟಾ ಗ್ರೂಪ್ನ ಮುಂಬೈ ಕಚೇರಿಯಲ್ಲಿ ಬೀದಿ ನಾಯಿಗಳಿಗೆ ಅಂತಲೇ ಆಶ್ರಯ ನೀಡುವ ವ್ಯವಸ್ಥೆ ಕೂಡ ಇದೆ. ಅವರು ಅನೇಕ ಪ್ರಾಣಿಗಳ ಕಲ್ಯಾಣ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ದಾರೆ. ದ ವೆಲ್ತ್ ಆಫ್ ಸ್ಟ್ರೇ ಡಾಗ್ಸ್ ಅಂತಲೂ ಒಂದು ಸಂಸ್ಥೆ ಅವರ ಕಂಪನಿಯಲ್ಲಿ ಇದೆ, ಮುಂಬೈಲಿದೆ. ಎಷ್ಟೆಲ್ಲ ನೋಡಿ, ಅವರು ಒಂದೆರಡು ಕೆಲಸ ಅಲ್ಲ, ಒಳ್ಳೆ ಕೆಲಸ ಮಾಡಿರೋದು. ಅವರಿಂದ 1% ನಾವು ಕಲ್ತ್ರೂ ಎಷ್ಟು ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಲ್ವಾ. ಅವರಿಗೆ 2000ನೇ ಇಸ್ವಿಯಲ್ಲಿ ಪದ್ಮಭೂಷಣ, 2008ನೇ ಇಸ್ವಿಯಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಕೊಟ್ಟು ಗೌರವಿಸಲಾಗಿದೆ. ಇನ್ನೂ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಅವರಿಗೆ ಕೊಟ್ಟು ಗೌರವಿಸಲಾಗಿದೆ. ಇಂಥ ಮಹಾನ್ ವ್ಯಕ್ತಿ ತುಂಬ ವಿರಳ, ತುಂಬ ಅಪರೂಪ. ಅಂಥವರು ನಮ್ಮ ದೇಶದ ಒಬ್ಬ ಉದ್ಯಮಿಗಳಾಗಿದ್ದರು, ಸರಳ ಜೀವಿಯಾಗಿದ್ದರು. ಅಂಥವರು ಇಷ್ಟು ಒಳ್ಳೆಯ ಒಬ್ಬ ವ್ಯಕ್ತಿ, ಬಡವರ ಸಲುವಾಗಿ ಇಷ್ಟೆಲ್ಲ ಯೋಚನೆ ಮಾಡ್ತಾಯಿದ್ರು ಅಂದರೆ ಎಷ್ಟೇ ಹೆಮ್ಮೆ ನೋಡಿ. ನಾವು ಅವ್ರನ್ನ ನೋಡಿ ಸ್ವಲ್ಪ ಆದರೂ ಕಲ್ತ್ಕೊಂಡ್ರೆ ಅವರು ಜೀವನದಲ್ಲಿ ಎಷ್ಟು ನಮಗೆ ಹೆಮ್ಮೆ ಆಗುತ್ತೆ. ಅವರು ಸ್ವಲ್ಪ ಆದರೂ ನಾವು ಅಳವಡಿಸ್ಕೊಳ್ಬೇಕು ಅಂಥವ್ರದ್ದು ಒಂದು ಜೀವನ ಶೈಲಿಯನ್ನು.
ಟಾಟಾ ಕಂಪನಿಯಲ್ಲಿ ಇವತ್ತಿನ ದಿನಗಳಲ್ಲಿ ತುಂಬ ಜನರು ನೌಕರಿ ಮಾಡಿ ತಮ್ಮ ಜೀವನ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಫ್ಯಾಮಿಲಿಯನ್ನು ಸಾಕ್ತಾ ಇದ್ದಾರೆ. ಅಲ್ಲದೆ ಯಂಗ್ ಈಗೇನು ಹುಡುಗರು ಕಾಲೇಜಿಂದ ಪಾಸಾಗಿ ಹೋಗ್ತಾರಲ್ಲ, ಇವ್ರ ಕಂಪ್ನಿಯಲ್ಲಿ ಎಷ್ಟೋ ಜನರಿಗೆ ಜಾಬ್ ಸಿಗುತ್ತೆ. ಬೇಗ ಇವ್ರ ಕಂಪ್ನಿಗಳಲ್ಲಿ ಜಾಬ್ ಸಿಗೋದು ಚಾನ್ಸ್ ಇರುತ್ತೆ. ನಾನು ತಿಳಿದ ಪ್ರಕಾರ ನನಗೆ ಗೊತ್ತು. ಆಮೇಲೆ ಇವರಂತಹ ಸರಳ ವ್ಯಕ್ತಿ ಸಿಗೋದು ತುಂಬ ವಿರಳ ಅಂತ ನನಗನ್ಸುತ್ತೆ. ಎಷ್ಟು ಹೆಮ್ಮೆ ವಿಷಯ ಅಲ್ವಾ ನಮಗೆ, ಇಂಥವ್ರು ನಮ್ಮ ದೇಶದವ್ರು ಆಗಿದ್ದರು, ನಮ್ಮ ದೇಶದ ಇಷ್ಟು ದೊಡ್ಡ ಉದ್ಯಮಿಗಳಾಗಿದ್ದರು ಅಂದರೆ ಎಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ಅಲ್ವಾ. 2024 ಅಕ್ಟೋಬರ್ 9ರಂದು ಇವರು ಮುಂಬೈನ ಬ್ರಿಜ್ ಕ್ಯಾಂಡಿ ಹಾಸ್ಪಿಟ್ಲಲ್ಲಿ ನಿಧನರಾಗ್ತಾರೆ. ಸ್ವಲ್ಪ ಮೊದಲಿಂದನೇ ಅವರ ಆರೋಗ್ಯ ಚೆನ್ನಾಗಿರಲಿಲ್ಲ. ಆಮೇಲೆ ನಿಧನರಾದರು. ನಾವು ಒಂದು ಅಮೂಲ್ಯವಾದ ರತ್ನವನ್ನು ಕಳ್ಕೊಂಡಿದ್ದೀವಿ ಅಂತ ತುಂಬ ಬೇಜಾರಾಗುತ್ತೆ. ಆದರೆ ಅವರು ಎಲ್ಲೇ ಇದ್ದರೂ ಅವರದ್ದು ಹೆಸರು ಅಜರಾಮರ, ಯಾವಾಗಲೂ ಅವ್ರ ಹೆಸರು ಇದ್ದೇ ಇರುತ್ತೆ. ಇಂಥ ವ್ಯಕ್ತಿಗಳನ್ನು ನಾವು ಪಡೆದ ನಮ್ಮ ದೇಶ ಧನ್ಯ. ಎಷ್ಟು ಹೇಳಿದ್ರು ಕಡಿಮೆ. ನನಗೆ ಸ್ವಲ್ಪ ತಿಳಿದಿದ್ದನ್ನು ನಾನು ಹೇಳಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ರತನ್ ಟಾಟಾ ಅಂದರೆ ಅವ್ರಿಗೆ ಹೆಸರಿಗೆ ತಕ್ಕ ಹಾಗೆ ರತನ್ ಅಂದರೆ ರತ್ನನೇ ಅವರು ಅಲ್ವಾ, ಮುತ್ತು ರತ್ನ. ಅವರು ವಜ್ರ ವೈಡೂರ್ಯ, ಎಷ್ಟು ಹೇಳಿದ್ರು ಕಡಿಮೆ. ಅಷ್ಟು ಒಳ್ಳೆ ಒಂದು ನಿಸ್ವಾರ್ಥ ಸೇವೆ ಅವರು ನಮ್ಮ ಸಮಾಜಕ್ಕೆ ಮಾಡಿದ್ದಾರೆ. ಇಂಥವರಿಗೆ ನನ್ನಿಂದ ಒಂದು ನಮನ ಅಂತ ನಾನು ನಮನ ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನೀವು ಈ ಥರ ಯಾವುದೇ ಆದರೂ ವಿಡಿಯೋ ಇಷ್ಟ ಆದರೆ ಮತ್ತು ನಾನು ತರ್ತೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಬಂದಿರೋರಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನಿಂದ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.